ಇನ್ನು ಲೆಬನಾನ್ನ ಹಮಾಸ್ ಬೆಂಬಲಿಸ್ತಾ ಇರುವಂತಹ ಹಿಜ್ಬುಲ್ಲಾ ಉಗ್ರರ ಮೇಲೆ ಇಸ್ರೇಲ್ ಬಾಂಬ್ನ ಮಳೆಯನ್ನ ಸುರಿಸಿಬಿಟ್ಟಿದೆ. ದಾಳಿಯಲ್ಲಿ ಹಿಜ್ಬುಲ್ಲಾದ ದೀರ್ಘಕಾಲದ ಮುಖ್ಯಸ್ಥ ಶೇಖ್ ಹಸನ್ ನಸ್ರಲ್ಲಾ ಬಲಿಯಾಗಿದ್ದಾನೆ. ಈ ಬಗ್ಗೆ ಇಸ್ರೇಲ್ ಸೇನೆ ಟ್ವೀಟ್ ಮಾಡಿದ್ದು, ಹಸನ್ ನಸ್ರಲ್ಲಾ ಇನ್ನು ಮುಂದೆ ಜಗತ್ತನ್ನು ಭಯಭೀತಗೊಳಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದೆ. ಲೆಬನಾನ್ ರಾಜಧಾನಿ ಬೈರೂತ್ನ ದಕ್ಷಿಣದ ದಹಿಯೇನಲ್ಲಿರುವಂತಹ ಹಿಜ್ಬುಲ್ಲಾ ಕೇಂದ್ರ ಕಚೇರಿಯ ಮೇಲೆ ಇಸ್ರೇಲ್ 5 ಗಂಟೆಗಳ ವೈಮಾನಿಕ ದಾಳಿಯಲ್ಲಿ ಸುಮಾರು ಟನ್ಗಳಷ್ಟು ಸ್ಫೋಟಕ ಬಾಂಬ್ಗಳನ್ನು ಬಳಸಿದೆ. ಕಟ್ಟರ್ ಮೂಲಭೂತವಾಗಿದ್ದ ನಸ್ರಲ್ಲಾ 1992ರಿಂದ ಹಿಜ್ಬುಲ್ಲಾದ ಮುಖ್ಯಸ್ಥನಾಗಿದ್ದ. ವಿಶ್ವದಲ್ಲಿ ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದ್ದ. ಹಿಜ್ಬುಲ್ಲಾ ಸಂಘಟನೆ ಸೇರಿದವರಿಗೆ ಉಗ್ರ ತರಬೇತಿಯನ್ನು ಕೊಡ್ತಾ ಇದ್ದ. ಇರಾನ್ನಿಂದ ಕ್ಷಿಪಣಿ ತಂದು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದ. ನಸ್ರಲ್ಲಾ ಹತ್ಯೆ ಬೆನ್ನಲ್ಲೇ ಈವರೆಗೆ 11 ಉಗ್ರರನ್ನು ಹೊಡೆದಿರೋದಾಗಿ ಇಸ್ರೇಲ್ ಸೇನೆಯೇ ಫೋಟೋ, ಹುದ್ದೆ ಸಮೇತ ಟ್ವೀಟ್ ಮಾಡಿದೆ. ಇಸ್ರೇಲ್ ವೈಮಾನಿಕ ದಾಳಿಯಲ್ಲಿ ನಸ್ರಲ್ಲಾ ಪುತ್ರಿ, ಹಿಜ್ಬುಲ್ಲಾದ ಕ್ಷಿಪಣಿ ಘಟಕದ ಕಮಾಂಡರ್ ಮೊಹಮ್ಮದ್ ಅಲಿ ಇಸ್ಮಾಯಿಲ್, ಉಪ ಕಮಾಂಡರ್ ಹುಸೇನ್ ಅಹಮದ್ ಇಸ್ಮಾಯಿಲ್ ಕೂಡ ಸಾವಿಗೀಡಾಗಿದ್ದಾನೆ. ಸೊ ಈಗ ಅಲಿ ಇಸ್ಮಾಯಿಲ್ ಇವರೆಲ್ಲ ಕೂಡ ಹಲವಾರು ಭಯೋತ್ಪಾದಕ ದಾಳಿಗಳಲ್ಲಿ ಹೊಣೆಗಾರನಾಗಿದ್ದ. ಇನ್ನು ನೇತನ್ಯಾಹು ವಿಶ್ವಸಂಸ್ಥೆಯಲ್ಲಿ ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಗುಡುಗಿದ್ದಾರೆ. ಸಿರಿಯಾ, ಇರಾಕ್, ಇರಾನ್ ನಮಗೆ ಶಾಪ, ಭಾರತ ಸ್ನೇಹ ನಮಗೆ ವರ ಅಂತ ಮ್ಯಾಪ್ ತೋರಿಸಿ ಮಾತನಾಡಿದ್ದಾರೆ. ವೈಮಾನಿಕ ದಾಳಿ ಬೆನ್ನಲ್ಲೇ ಅಮೆರಿಕ ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ. ನಸ್ರಲ್ಲಾ ಹತ್ಯೆ ಒಪ್ಪಿಕೊಂಡಿರುವಂತಹ ಹಿಜ್ಬುಲ್ಲಾ, ಗಾಜಾ ಪ್ಯಾಲೆಸ್ತೇನ್ಗೆ ನಮ್ಮ ಬೆಂಬಲ ಮುಂದುವರಿಯುತ್ತೆ, ನಮ್ಮ ವಿರೋಧಿಗಳ ವಿರುದ್ಧ ಹೋರಾಟ ಮುಂದುವರಿಸ್ತೀವಿ ಅಂತ ಇಸ್ರೇಲ್ ವಿರುದ್ಧ ಹಿಜ್ಬುಲ್ಲಾ ಶಪಥ ಮಾಡಿದೆ. ಈ ಬೆನ್ನಲ್ಲೇ ಈಗ ಇಸ್ರೇಲ್ ಹೈ ಅಲರ್ಟ್ ಆಗಿದೆ. ಇತ್ತ ಹಿಜ್ಬುಲ್ಲಾ ಲೀಡರ್ ನಸ್ರಲ್ಲಾ ಸಾವಿನ ಬೆನ್ನಲ್ಲೇ ಇರಾನ್ನ ನಾಯಕ ಅಲಿ ಖಮೇನಿ ಟೈಟ್ ಸೆಕ್ಯೂರಿಟಿ ಜೊತೆಗೆ ಸುರಕ್ಷಿತ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ. ಈ ಮಧ್ಯೆ ಗುರುವಾರ ಇಸ್ರೇಲ್ನ ದಾಳಿಯಲ್ಲಿ ಹಿಜ್ಬುಲ್ಲಾ ಉಗ್ರ ಮೊಹಮ್ಮದ್ ಸರೂರ್ ಕೂಡ ಹತನಾಗಿದ್ದ. ಹಾಗಾಗಿ ಇಸ್ರೇಲ್ ವಿರುದ್ಧ ಹಮಾಸ್ ಬೆಂಬಲವಾಗಿ ಯೆಮೆನ್ನ ಹೌತಿ ಉಗ್ರರು ಕೂಡ ಕದನ ಪ್ರವೇಶ ಮಾಡಿದ್ದಾರೆ. ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಗುರುವಾರ ರಾತ್ರಿ ನಡೆಸಿದ ಕ್ಷಿಪಣಿ ದಾಳಿಯನ್ನು ಗಡಿಯ ಹೊರಗೆ ನಮ್ಮ ವಾಯು ರಕ್ಷಣಾ ವ್ಯವಸ್ಥೆ ಹೊಡೆದುರುಳಿಸಿದೆ ಅಂತ ಇಸ್ರೇಲ್ ಕೂಡ ಹೇಳಿಕೊಂಡಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಮರಳಿ ಕರೆತರುವ ನಿಟ್ಟಿನಲ್ಲಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸಿದ್ಧತೆಯನ್ನು ನಡೆಸಿದೆ. ಅಮೆರಿಕದ ಫ್ಲೋರಿಡಾದ ಕೇಪ್ ಕೆನವೆರಲ್ ಬಾಹ್ಯಾಕಾಶ ನಿಲ್ದಾಣದಿಂದ ಕ್ರೂ 9 ಮಿಷನ್ ಪ್ರಾರಂಭಿಸಲು ಸಿದ್ಧವಾಗಿವೆ. ರಾತ್ರಿ 10:47ಕ್ಕೆ ಇದರ ಉಡಾವಣೆಗೆ ಸಮಯ ನಿಗದಿಯನ್ನು ಮಾಡಿಕೊಂಡಿದ್ದಾರೆ. ಈ ಮೊದಲು ಸೆಪ್ಟೆಂಬರ್ 26ರಂದು ಉಡಾವಣೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಹೆಲೆನ್ ಚಂಡಮಾರುತದಿಂದ ಉಂಟಾದ ಪ್ರತಿಕೂಲ ಹವಾಮಾನದ ಕಾರಣ ಉಡಾವಣೆಯನ್ನು ಮುಂದೂಡಲಾಯಿತು. ಜೂನ್ ತಿಂಗಳಲ್ಲಿ 8 ದಿನಗಳ ಬಾಹ್ಯಾಕಾಶ ಯಾತ್ರೆಗೆ ತೆರಳಿದಂಥ ಇಬ್ಬರು ಗಗನಯಾತ್ರಿಗಳು ಬೋಯಿಂಗ್ ಸ್ಟಾರ್ ಲೈನರ್ನಲ್ಲಿ ತಾಂತ್ರಿಕ ದೋಷದಿಂದ ಬಾಹ್ಯಾಕಾಶದಲ್ಲೇ ಉಳಿದಿದ್ದಾರೆ. ಇನ್ನು ಹರಿಯಾಣ ವಿಧಾನಸಭೆಯ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕದ ಬಗ್ಗೆ ಪ್ರಧಾನಿ ಮೋದಿ ಪ್ರಸ್ತಾಪಿಸಿ ಭಾಷಣವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ರೈತರ ವೈರಿ, ರೈತರಿಗೆ ಸುಳ್ಳು ಮಾತ್ರ ಹೇಳುತ್ತಾರೆ, ರೈತರಿಗೆ ನೀಡಿದ ಒಂದು ಭರವಸೆಯನ್ನ ಕೂಡ ಈಡೇರಿಸೋದಿಲ್ಲ ಅಂತ ಹಿಸ್ಸಾರ್ ರ್ಯಾಲಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆಗೆ ಹರಿಯಾಣ ಎಲೆಕ್ಷನ್ಗೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ರೈತರಿಗಾಗಿ ಕನಿಷ್ಠ ಬೆಂಬಲ ಬೆಲೆಯ ಕಾನೂನು ಖಾತ್ರಿ, ವೃದ್ಧರು, ಅಂಗವಿಕಲರು, ವಿಧವೆಯರಿಗೆ ಮಾಸಿಕ 6,000 ರೂಪಾಯಿ ಪಿಂಚಣಿ, ಪ್ರತಿ ಕುಟುಂಬಕ್ಕೆ 300 ಯೂನಿಟ್ ಉಚಿತ ವಿದ್ಯುತ್, 25 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ, 18ರಿಂದ 60 ವರ್ಷ ವಯಸ್ಸಿನ ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ, ಯುವಕರಿಗೆ 2 ಲಕ್ಷ ಕಾಯಂ ಉದ್ಯೋಗಗಳು, ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ, ಬಡವರ್ಗದವರಿಗೆ 200 ಗಜ ಭೂಮಿಯಂತೆ, ಎಲ್ರಿಗೂ 2 ಕೋಣೆ ಇರುವ ಮನೆ ಸೇರಿದಂತೆ ಹಲವು ಗ್ಯಾರಂಟಿಗಳ ಭರವಸೆಯನ್ನು ಕೊಟ್ಟಿದೆ. ಹಿರಿಯ ನಾಯಕರಾದ ಭೂಪೇಂದ್ರ ಸಿಂಗ್ ಹೂಡಾ, ಅಶೋಕ್ ಗೆಹ್ಲೋಟ್ ಸೇರಿದಂತೆ ಪ್ರಮುಖ ನಾಯಕರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹರಿಯಾಣದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 90 ಸದಸ್ಯ ಬಲದ ಹರಿಯಾಣ ವಿಧಾನಸಭೆ ಚುನಾವಣೆ ಅಕ್ಟೋಬರ್ 5ರಂದು ನಡೆಯುತ್ತೆ. ಅಕ್ಟೋಬರ್ 8ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು ಕೋಲ್ಕತ್ತಾದ ಆರ್ಜಿಕರ್ ಕಾಲೇಜಿನ ಟ್ರೇನಿ ಡಾಕ್ಟರ್ ರೇಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಬಂಧನಕ್ಕೀಡಾಗಿರುವಂತಹ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧದ ಆರೋಪಗಳು ಗಂಭೀರವಾಗಿವೆ. ಈ ಆರೋಪಗಳು ಸಾಬೀತಾದರೆ ಗಲ್ಲು ಶಿಕ್ಷೆಗೆ ಕಾರಣವಾಗಬಹುದು ಅಂತ ವಿಶೇಷ ನ್ಯಾಯಾಲಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ಗೆ ಜಾಮೀನು ನೀಡಲು ನಿರಾಕರಿಸಿದೆ. ಜಾಮೀನಿನ ಮೇಲೆ ಬಿಡುಗಡೆ ಮಾಡೋದ್ರಿಂದ ಸಮಾನತೆಯ ತತ್ವದ ಉಲ್ಲಂಘನೆಯಾಗುತ್ತೆ. ಇದು ಅಪರೂಪದ ಪ್ರಕರಣಗಳಲ್ಲಿ ಒಂದಾಗಿದೆ. ಆರೋಪ ಸಾಬೀತಾದರೆ ಮರಣದಂಡನೆಗೆ ಗುರಿಯಾಗಬಹುದು. ಒಬ್ಬ ವ್ಯಕ್ತಿ ಇತರರ ಸಹಾಯದಿಂದ ಅಪರಾಧ ಎಸಗಬಹುದಾಗಿದ್ದು, ಘಟನೆ ನಡೆದ ಸ್ಥಳದಲ್ಲಿ ಇತರ ಆರೋಪಿಗಳು ಹಾಜರಿರುವ ಅಗತ್ಯತೆ ಇಲ್ಲ ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಮತ್ತೋರ್ವ ಆರೋಪಿ ಪೊಲೀಸ್ ಅಧಿಕಾರಿ ಅಭಿಜಿತ್ ಮಂಡಲ್ ಜಾಮೀನು ಅರ್ಜಿಯನ್ನು ಕೂಡ ನ್ಯಾಯಾಲಯ ತಿರಸ್ಕರಿಸಿದೆ. ಆರೋಪಿಗಳಿಬ್ಬರನ್ನು ಕೂಡ ಸೆಪ್ಟೆಂಬರ್ 30ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಸಿಬಿಐ ಸಲ್ಲಿಸಿದ್ದ ಮನವಿಯನ್ನ ಅಂಗೀಕರಿಸಿದೆ. ಇನ್ನು ಪಬ್ಲಿಕ್ ಮ್ಯೂಸಿಕ್ ಆರಂಭವಾಗಿ ಇವತ್ತಿಗೆ 10 ವರ್ಷ ಕಳೆದಿದೆ. ದಶೋತ್ಸವ ಹೆಸರಿನಲ್ಲಿ ಪಬ್ಲಿಕ್ ಮ್ಯೂಸಿಕ್ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದಂಥ HR ರಂಗನಾಥ್ ಸರ್, ರಿಯಲ್ ಸ್ಟಾರ್ ಉಪೇಂದ್ರ, ಲಹರಿ ಆಡಿಯೋ ಸಂಸ್ಥೆಯ ಮುಖ್ಯಸ್ಥರಾದಂಥ ಮನೋಹರ್ ನಾಯ್ಡು, ಆನಂದ್ ಆಡಿಯೋ ಮುಖ್ಯಸ್ಥರಾದ ಶ್ಯಾಮ್ ಚಾಬರಿಯಾ,
ಸಂಗೀತ ನಿರ್ದೇಶಕ ಜಿನೀಶ್ ಲೋಕನಾಥ್ ಸೇರಿದಂತೆ ಗಾಯಕ ಗಾಯಕಿಯರು ದಶೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ನಟ ಹಾಗೂ ಗಾಯಕ ನವೀನ್ ಸಜ್ಜು ಮ್ಯೂಸಿಕಲ್ ಬ್ಯಾಂಡ್ನಿಂದ ಸೊಗಸಾದ ಕನ್ನಡ ಹಾಡು ಹಾಗೂ ಬೇಬಿ ಶಾಲ್ಮಲಿಯ ಮುದ್ದಾದ ಧ್ವನಿ ದಶೋತ್ಸವದ ಮೆರುಗನ್ನು ಹೆಚ್ಚಿಸಿತು. ಶಾಲ್ಮಲಿ ಹಾಡಿಗೆ ಕಾರ್ಯಕ್ರಮದಲ್ಲಿದ್ದ ದಿಗ್ಗಜರೆಲ್ಲ ಮನಸೋತು ತಲೆದೋಗಿದ್ರು. ದಶೋತ್ಸವದ ಪ್ರಯುಕ್ತ 10 ವಿಶೇಷ ಲೈವ್ ಶೋಗಳು ಮೂಡಿಬಂದವು. ಪಬ್ಲಿಕ್ ಮ್ಯೂಸಿಕ್ನ 10 ವರ್ಷದ ಜರ್ನಿ ಬಗ್ಗೆ, ಸ್ಯಾಂಡಲ್ವುಡ್ನ ಜೊತೆಗೆ ಅವಿನಾಭಾವ ಸಂಬಂಧದ ಬಗ್ಗೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ರಂಗನಾಥ್ ಸರ್ ಕೂಡ ಮಾತನಾಡಿದರು. 10 ವರ್ಷದ ದಶೋತ್ಸವ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಆಶ್ಚರ್ಯ. ನಾನು 2-3 ದಿನದಿಂದ ಹೇಳ್ತಾ ಇದ್ದೀನಿ ಇದರ ಪ್ರೋಮೋಗಳಲ್ಲಿ ಎಲ್ಲ. ತಂತ್ರಜ್ಞಾನ ಸಂಗೀತ ಕ್ಷೇತ್ರವನ್ನು ಹೇಗೆ ಹೊಸ ಆಯಾಮಗಳಿಗೆ ಕರ್ಕೊಂಡು ಹೊರಟೋಗಿದೆ ಅಂತ. ಮ್ಯೂಸಿಕ್ಕನ್ನು ಮಾಡೋದರಲ್ಲಿ ಮತ್ತು ಮ್ಯೂಸಿಕ್ಕನ್ನು ಕೇಳುವ ರೀತಿ ಎರಡೂ ಬದಲಾಯಿಸ್ಬಿಟ್ಟಿದೆ. ಈಗ ಮೊದಲಿನ ಥರ ಮ್ಯೂಸಿಕ್ಕನ್ನು ಒಂದು ಒಂದು ಮ್ಯೂಸಿಕ್ ಚಾನಲ್ನಲ್ಲಿ ಅಥವಾ ಒಂದು ಸಂಗೀತ ಕಚೇರಿನಲ್ಲಿ ಅಥವಾ ಯಾವುದೋ ಗಣೇಶನ ಹಬ್ಬ ಬಂದಾಗ, ರಾಮನವಮಿ ಬಂದಾಗ ಕಚೇರಿಗೆ ಹೋಗಿ ಕೇಳಬೇಕು ಅನ್ನೋ ನಿಯಮ ಏನಿಲ್ಲ. ಈಗ ಕಂಡು ಕಡೆ ಕೂತ್ ಕಡೆ ಬೇಕಾದಂಗೆ ಬೇಕಾದನ್ನು ಬೇಕಾದ ರೀತಿ ಆಯ್ಕೆಗಳನ್ನು ಮಾಡ್ಕೊಂಡು ಕೇಳೋವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಎವ್ರಿಥಿಂಗ್ ಈಸ್ ಅವೈಲಬಲ್ ಆನ್ ಫಿಂಗರ್ ಟಿಪ್ಸ್. ಅಂಥ ಸಂದರ್ಭದಲ್ಲಿ ಪಬ್ಲಿಕ್ ಮ್ಯೂಸಿಕ್ಕು 10 ವರ್ಷ ಸರ್ವೈವ್ ಆಗಿ ಜನರನ್ನು ಉಳಿಸ್ಕೊಂಡು ಆ ಚಾನಲ್ಲು ತನ್ನ ಮೇಲೆ ತಾನು ನಿಂತ್ಕೊಂಡಿದೆ ಅಂತಂದರೆ ದಟ್ಸ್ ಅನ್ ಅಮೇಝಿಂಗ್ ಫೀಟ್ ಅಂತ ನನ್ನ ಪ್ರಕಾರದಲ್ಲಿ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಅದು ಅಷ್ಟು ಸುಲಭ ಅಲ್ಲ ಅದು.